ಕಲಬುರಗಿ ನಗರದ ಕರ್ಣೇಶ್ವರ ನಗರದ ಬೃಂದಾವನ ಲೇಔಟ್ನಲ್ಲಿ ಹನುಮಾನ್ ಜಯಂತ್ಯೋತ್ಸವ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕುಂಭಮೇಳ ಮೂಲಕ ನವಗ್ರಹ ಸ್ಥಾಪನೆ ಮಾಡಲಾಯಿತು. ಕಲಬುರಗಿ ನಗರದ ಕರ್ಣೇಶ್ವರ ನಗರದ ಬೃಂದಾವನ ಲೇಔಟ್ನಲ್ಲಿರುವ ಹನುಮಾನ್ ಮಂದಿರದಲ್ಲಿ ಹನುಮಾನ್ ಜಯಂತ್ಯೋತ್ಸವ ಪ್ರಯುಕ್ತ ಭಕ್ತರೆಲ್ಲ ಸೇರಿಕೊಂಡು ಹನುಮಾನ್ ದೇವರ ಆರಾಧನೆ ಮಾಡಿದರು. ಜಯಂತಿ ಪ್ರಯುಕ್ತ ದೇವರಿಗೆ ಅಭಿಷೇಕ, ನವಗ್ರಹ ಸ್ಥಾಪನೆ ಹಾಗೂ ತೊಟ್ಟಿಲು ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಸಮಾರಂಭದಲ್ಲಿ ಮಹಿಳೆಯರಿಂದ ನಡೆದ ಕುಂಭಮೇಳ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಆಲಮೇಲದ ಮೂರು ಜಾವು ಮಠದ ರಾಮಚಂದ್ರ ಮಹಾಸ್ವಾಮಿಗಳು ಭಕ್ತರನ್ನುದ್ದೇಶಿಸಿ ಮಾತನಾಡಿ ಹನುಮಾನ್ ದೇವರ ಮಹಿಮೆಯನ್ನ ಸಾರಿದ್ರು. ಬಳಿಕ ಮಾತನಾಡಿದ ಮುಖಂಡರಾದ ಮನೋಹರ್ ಪೊದ್ದಾರ್ ಅವರು, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಕರ್ಣೇಶ್ವರ ನಗರದ ಬೃಂದಾವನ ಲೇಔಟ್ನಲ್ಲಿರುವ ಹನುಮಾನ್ ಮಂದಿರದಲ್ಲಿ ಹನುಮಾನ್ ಜಯಂತ್ಯೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದ್ದು, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಶ್ರೀ ಜೈ ಹನುಮಾನ್ ಕಮಿಟಿ ಹಾಗೂ ಶ್ರೀ ಗಜಾನನ ಕಮಿಟಿಯ ವತಿಯಿಂದ ತುಂಬ ವಿಜೃಂಭಣೆಯಿಂದ ಅದ್ದೂರಿಯಿಂದ ಇವತ್ತು ಕುಂಭ ಮೆರವಣಿಗೆ ಬಹಳ ಯಶಸ್ವಿಯಾಗಿ ಜರುಗಿತು. ತದನಂತರದಲ್ಲಿ ನವಗ್ರಹದ ಪ್ರತಿಷ್ಠಾಪನೆ ಕಾರ್ಯಕ್ರಮವೂ ಇದೆ. ತದನಂತರದಲ್ಲಿ ಹನುಮಾನ್ ಜಯಂತಿಯ ಪ್ರಯುಕ್ತ ತೊಟ್ಟಿಲು ಕಾರ್ಯಕ್ರಮವೂ ಕೂಡ ಎಲ್ಲ ಮುತ್ತೈದೆಯರ ಬಳಗದಿಂದ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ಜರುಗಲಿದೆ. ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ಜರುಗಲು ನಮ್ಮ ಕರುಣೇಶ್ವರ ನಗರದ ಸಮಸ್ತ ಭಕ್ತಾದಿಗಳು ಕಾರಣರೆಂದು ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಓಂ ನಮೋ ಹನುಮತೆ ರುದ್ರಾವತಾರಾಯ ವಿಶ್ವರೂಪಾಯ ಅಮಿತ ವಿಕ್ರಮಯ ಪ್ರಕಟ ಪರಾಕ್ರಮಯ ಮಹಾಬಲಾಯ ಸೂರ್ಯಕೋಟಿ ಸಮಪ್ರಭಾಯ ನಮಸ್ತುತೆ. ಪ್ರಥಮದಲ್ಲಿ ನನ್ನ ಆರಾಧ್ಯ ದೈವ ಶ್ರೀ ಆಂಜನೇಯನನ್ನು ಸ್ಮರಿಸುತ್ತಾ ಇವತ್ತಿನ ವಿಶೇಷ 25ನೇ ವರ್ಷದ ನಮ್ಮದು ಹನುಮಾನ್ ಜಯಂತಿ ವಾರ್ಷಿಕೋತ್ಸವವನ್ನು ಅದರ ಜೊತೆಗೆ ನವಗ್ರಹ ಸ್ಥಾಪನೆ ಆದ ಸಲುವಾಗಿ ನಾವು ಕುಂಭಮೇಳವನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ನಂತರದಲ್ಲಿ ಇನ್ನು ತೊಟ್ಟಿಲು ಕಾರ್ಯಕ್ರಮ ಮತ್ತು ಮಹಾಮಂಗಳಾರತಿ, ತದನಂತರ ಮಹಾಪ್ರಸಾದ ಹೀಗೆ ನಿರಂತರವಾಗಿ ನಡೀತಾ ಬಂದಿದೆ. ಮುಂದೇನೂ ನಡೆಯುತ್ತೆ. ಇದೇ ರೀತಿ ಎಲ್ಲ ಕಾಲನಿ ಬಂಧು ಬಳಗದವರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರೂ ಸಹಕರಿಸೋದ್ರಿಂದ ಇನ್ನೂ 25 ವರ್ಷ ಹೋಗಿ 100 ವರ್ಷ ಹೀಗೆ ನಡೆಯಲಿ ಅನ್ನೋದು ನನ್ನದು ಆಸೆ. ಜೈ ಶ್ರೀರಾಮ್, ಜೈ ಹನುಮಾನ್. ಅಂಜನ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರ್ಯಂ. ಜೈ ಹನುಮಾನ್ ಜಯಂತ್ಯೋತ್ಸವದ ಕರ್ಣೇಶ್ವರನ ಕಾಲೆಯ ಆಂಜನೇಯ ಸ್ವಾಮಿಯ 29ನೇ ವರ್ಷದ ಜಯಂತ್ಯೋತ್ಸವ ನಿಮಿತ್ತಾರ್ಥವಾಗಿ ಈ ವರ್ಷ ನವಗ್ರಹ ಪ್ರತಿಮೆಗಳನ್ನು ಸ್ಥಾಪನೆ ಮಾಡುವ ಕುರಿತು ಬೃಂದಾವನ ಕಾಲನಿ ಹಾಗೂ ಕರ್ಣೇಶ್ವರ ನಗರದ ಎಲ್ಲ ಸದ್ಭಕ್ತರು ಅಂದುಕೊಂಡಂತೆ ಇವತ್ತಿನ ದಿವಸ ನವಗ್ರಹ ಪ್ರತಿಷ್ಠಾಪನೆ ಆಗುತ್ತಿದೆ. ಜೈ ಹನುಮಾನ ಪ್ರತಿಷ್ಠಾಪನೆಯಾಗಿ 29ನೇ ವರ್ಷ ರನ್ನಿಂಗ್. ಅದು ನಮ್ಮ ಕೈಲಿಂದ ಆಗಿತ್ತು. ನವಗ್ರಹ ಮೂರ್ತಿಗಳ ಪ್ರತಿಷ್ಠಾಪನೆ ನಮ್ಮಿಂದ ಆಗುತ್ತಿದೆ ಏನೋ ನಮ್ಮ ಸಂಕಲ್ಪ. ಕರ್ಣೇಶ್ವರ ಜನರು ಈ ಮಾದೇವಪ್ಪನ ಅಂಗಡಿಯವರಾಗಲಿ, ಸಮಸ್ತ ಕಾರ್ಯಕರ್ತರಾಗಲಿ, ಮನೋಹರ್ ಪೊದ್ದೋರವರಾಗಲಿ, ಭಗವಂತ ಆಚಾರ್ಯರಾಗಲಿ, ಕರ್ಣೇಶ್ವರ ಎಲ್ಲ ಸಮಾಜ ಬಾಂಧವರು ಕೂಡಿಕೊಂಡು ಇದೊಂದು ಕಾರ್ಯಕ್ರಮ ಮಾಡಿದ್ದಾರೆ. ಇದೊಂದು ದೊಡ್ಡ ವಿಸ್ತಾರವಾದ ಜಾಗವಾಗಿದೆ. ಮುಂದಿನ ದಿನಮಾನಗಳಲ್ಲಿ ಅಧ್ಯಕ್ಷರು ಹೇಳಿದ್ರು ಇದೊಂದು ಶೆಡ್ ಮಾಡಿಸಿಬಿಡ್ತೀವಿ ಗುರುಗಳು ಅಂತೇಳಿ. ಅಂದರೆ ಸಣ್ಣ ಪುಟ್ಟ ಕಾರ್ಯಕ್ರಮ ಏನೇ ನಡೆದ್ರೆ ಇಲ್ಲಿ ನಮ್ಮ ಏರಿಯಾದೊಳಗೆ ಆಗಿಬಿಡ್ತದೆ. ಒಳ್ಳೆಯ ಕೆಲಸ ಹಮ್ಮಿಕೊಂಡರೆ ಆ ಹನುಮಾನ್ ಎಲ್ಲರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡುತ್ತೇಳಿ ನನ್ನ ಮತ್ತೆ ಓಂ ನಮೋ ಜೈ ಜಗದೀಶ್ವರಿ. ಸಮಸ್ತ ನಾಡಿನ ಜನತೆಗೆ ಜೈ ಹನುಮಾನ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಸಂದರ್ಭದಲ್ಲಿ ಕರ್ಣೇಶ್ವರ ನಗರದ ಜೈ ಹನುಮಾನ್ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ಅತಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ. ವಿಶೇಷವಾಗಿ ಈ ವರ್ಷ ಏನದ ನಾವು ನವಗ್ರಹ ಪೂಜಾ ವ್ಯವಸ್ಥೆಯನ್ನು ಮಾಡಿದ್ದೆವು. ಕಮಿಟಿ ವತಿಯಿಂದ, ಸದ್ಭಕ್ತಾದಿಗಳ ವತಿಯಿಂದ ಎಲ್ಲರೂ ಕೂಡಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ತನು ಮನ ಧನದಿಂದ ಎಲ್ಲ ಕಾರ್ಯಕರ್ತರು, ಜನರು, ಈ ಒಂದು ಭಕ್ತಾದಿಗಳು ಎಲ್ಲರೂ ಕೂಡಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿ ಬಹಳ ಯಶಸ್ವಿಗೊಳಿಸಿದ್ದಾರೆ. ವಿಶೇಷವಾಗಿ ಮೇಳಾ ಭಕ್ತಾದಿಗಳು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಕ್ತಾದಿಗಳು ಕುಂಭಮೇಳದೊಂದಿಗೆ ಮುಂಜಾನೆ 8 ಗಂಟೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಮೆರವಣಿಗೆ ಸುಮಾರು 11 ಗಂಟೆ ತನಕ ನಡೆದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಬಹಳ ಆಸಕ್ತಿಯಾಗಿ ವಿಜೃಂಭಣೆಯಿಂದ ಸ್ವ ಇಚ್ಛೆಯಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದು ಈಗ ಸ್ಥಾಪನೆ, ನವಗ್ರಹ ಸ್ಥಾಪನೆ, ತದನಂತರ ಜೈ ಹನುಮಾನ್ ದೇವರ ತೊಟ್ಟಿಲೋತ್ಸವ, ತದನಂತರ ಮಹಾಪ್ರಸಾದ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಬಹಳ ಅತಿ ವಿಜೃಂಭಣೆಯಿಂದ ಈ ದೇವಸ್ಥಾನ ಕಮಿಟಿಯವರು ಅಧ್ಯಕ್ಷರಾಗಿರ್ತಕ್ಕಂಥ ಮಾದೇವಪ್ಪ ಅಂಗಡಿ, ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ
ಕಾರ್ಯದರ್ಶಿಯಾಗಿದ್ದ ರಘುವೀರ್ ಕುಲಕರ್ಣಿ ಅವರು, ಆಮೇಲೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಗುರಣ್ಣ ಕೋಳ್ಕೂರವರು, ಆಮೇಲೆ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಿದ್ದಣ್ಣ ಹೂಗಾರವರು, ಖಜಾಂಚಿಯಾಗಿರ್ತಕ್ಕಂಥ ನಮ್ಮ ಗೂಳಿಯವರು, ಅನೇಕ ಸದಸ್ಯರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾಳ ಯಶಸ್ವಿ ಮಾಡಿದ್ದಾರೆ. ಭಕ್ತಾದಿಗಳ ನಾವು ಈ ವರ್ಷ ಕಾಣಿಕೆ ಹಿಂಗೆ ಕಾರ್ಯಕ್ರಮದ ಅಂತಂದ್ರೆ ಅತಿ 1000 ಕೊಡೋರು 2000 ಕೊಟ್ರೆ, 2000 ಕೊಡೋ 5000 ಕೊಟ್ರೆ, ಅತಿ ಭಾಳ ಸ್ವಇಚ್ಛೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಿದೆ. ನಮ್ಮ ಸದ್ಗುರುಗಳಾಗಿರ್ತಕ್ಕಂಥ ರಾಮಚಂದ್ರ ಮಹಾಸ್ವಾಮಿಗಳು ಸಾನ್ನಿಧ್ಯದಲ್ಲಿ ಬಹಳ ಅವರು ಪೂಜಾ ಪಾಠ ಮತ್ತಿನ ಆಚಾರ್ಯರಾಗಿರ್ತಕ್ಕಂಥ ಭಗವಂತ ಆಚಾರ್ಯಗಳು ಎಲ್ಲರೂ ಕೂಡಿ ನಮ್ಮ ಹವಲ್ದಾರ್ ಅವರು, ಆಮೇಲೆ ನಮ್ಮ ಶಿವಾಜಿ ಪಾಟೀಲ್ ಅವರು ಎಲ್ಲರೂ ಕೂಡಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಡಾಕ್ಟರ್ ಕೇಶವ ಕಾಬಾ ಅವರು, ನಮ್ಮಲ್ಲಿ ವಿಜಯಕುಮಾರ್ ಮಳ್ಳಿ ಅಣ್ಣವರು, ಅನೇಕ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ನಮ್ಮ ಶಾಂತಪ್ಪ ಗುಳಿಯವರು ಮತ್ತು ಆಮೇಲೆ ಇವರು ನಮ್ಮ ಇನ್ನೊಬ್ಬರು ಯಾರು ನೆನಪೇ ಹಾರ್ತಲ್ಲ, ಅನೇಕ ಕಾರ್ಯಕರ್ತರು ಈ ಒಂದು ಠಾಕೂರ್ ಅವರು, ಆಮೇಲೆ ದೇವತ್ಕಲ್ ಅವರು, ಅನೇಕ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ದಯವಿಟ್ಟು ಅವರು ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುವ ಮೂಲಕ ಮತ್ತೊಮ್ಮೆ ಜೈ ಹನುಮಾನ್ ದೇವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಕೂಡ ಆ ದೇವರು ಎಲ್ಲರೂ ಸುಖ ಸಂಪತ್ತೆ ಎಲ್ಲ ರೀತಿಯಿಂದ ಕೊಟ್ಟು ಅವರಿಗೆ ಕಾಪಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸಮಾರಂಭದಲ್ಲಿ ಮುಖಂಡರಾದ ಮಹಾದೇವಪ್ಪ ಅಂಗಡಿ, ಗುರಣ್ಣ ಕೋಳ್ಕೂರ್, ಶಾಂತಪ್ಪ ಗೂಳಿ, ಸಿದ್ದಣ್ಣ ಹೂಗಾರ್, ರಘುವೀರ್ ಕುಲಕರ್ಣಿ, ಬಸವರಾಜ್ ದೇವತ್ಕಲ್, ಬಸನಗೌಡ, ಶಿವಕುಮಾರ್ ಮಠಪತಿ, ಕವಿರಾಜ್ ಬಿರಾದಾರ್, ಹೊನ್ನಪ್ಪ, ರಾಜಶೇಖರ್ ಹವಲ್ದಾರ್ ಸೇರಿದಂತೆ ಬಡಾವಣೆಯ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.